ಇನ್ನು ಸಚಿನ್ ಸಾವಿಗೆ ಪ್ರಿಯಾಂಕ್ ಖರ್ಗೆ ಅವರೇ ಹೊಣೆಯನ್ನ ಹೊತ್ಕೊಳ್ಬೇಕು ಅಂತ ಬಿಜೆಪಿಯ ಎಂಎಲ್ಸಿ ಸಿಟಿ ರವಿ ಆಗ್ರಹಿಸಿದ್ದಾರೆ. ಸಚಿನ್ ಸಾವಿನ ಕುರಿತಾಗಿ ಪ್ರಿಯಾಂಕ್ ಖರ್ಗೆ ಅವರ ಮೇಲೆ ಬಿಜೆಪಿಗರ ಒತ್ತಡ ಹೆಚ್ಚಾಗ್ತಾ ಇದೆ. ರಾಜೀನಾಮೆ ಕೊಡಬೇಕು ಅಂತ ಒಂದು ಕಡೆಯಲ್ಲಿ ಮತ್ತು ಸಚಿನ್ ಸಾವಿಗೆ ಪ್ರಿಯಾಂಕ್ ಖರ್ಗೆಯೇ ಕಾರಣ ಅನ್ನುವಂತಹ ಒಂದು ಒತ್ತಡ. ಇನ್ನು ಬೆಂಗಳೂರಿನಲ್ಲಿ ಈ ಬಗ್ಗೆ ಸಿಟಿ ರವಿ ಪ್ರತಿಕ್ರಿಯಿಸಿದ್ದಾರೆ. ಈಶ್ವರಪ್ಪ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಏನು ಹೇಳಿದ್ರು ಅನ್ನೋದನ್ನ ಒಮ್ಮೆ ನೆನಪು ಮಾಡಿಕೊಳ್ಳಿ. ಸಿಎಂ ಆದಿಯಾಗಿ ಬಹುತೇಕ ಸಚಿವರು ಹಗರಣಗಳಲ್ಲಿ ಸಿಲ್ಕೊಂಡಿದ್ದಾರೆ. ಒಂದೊಂದು ಜಿಲ್ಲೆಯಲ್ಲಿ ಒಬ್ಬೊಬ್ಬರದ್ದು ರಿಪಬ್ಲಿಕ್ ಮಾಡ್ಕೊಂಡಿದ್ದಾರೆ. ಕಲಬುರಗಿ ರಿಪಬ್ಲಿಕ್, ಕನಕಪುರ ರಿಪಬ್ಲಿಕ್, ಬೆಳಗಾವಿ ರಿಪಬ್ಲಿಕ್ ಮಾಡ್ಕೊಂಡಿದ್ದಾರೆ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ. ಮಂತ್ರಿಗಳಾದಿಯಾಗಿ ಬಹುತೇಕ ಸಚಿವರುಗಳು ಒಂದಲ್ಲ ಒಂದು ರೀತಿಯಲ್ಲಿ ಹಗರಣಗಳಲ್ಲಿ ಸಿಲುಕಿಕೊಂಡಿರೋದು. ಮಾನ್ಯ ಪ್ರಿಯಾಂಕ್ ಖರ್ಗೆ ಅವರು ಉಳಿದವ್ರ ಬಗ್ಗೆ ಏನು ಹೇಳ್ತಾ ಇದ್ರು ಅದು ನನಗೆ ಅನ್ವಯ ಆಗಲ್ಲ ಅಂತ ನಾನು ಉಳಿದವ್ರಿಗೆ ಹೇಳಕ್ಕೆ ಮಾತ್ರ, ಅದು ನನಗೆ ಅನ್ವಯ ಆಗಲ್ಲ ಅನ್ನುವ ಅವರ ನೀತಿ. ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ವಿನಂತಿ ಮಾಡ್ತೇನೆ, ನೀವು ಈಶ್ವರಪ್ಪನವರ ಮೇಲೆ ಆಪಾದನೆ ಬಂದಾಗ ಏನು ಮಾತಾಡಿದ್ರಿ ಅಂತ ಒಂದು ಒಮ್ಮೆ ನೆನಪು ಮಾಡ್ಕೊಳ್ಳಿ. ನೀವು ಹೇಳಿದ್ರಿ ಒಬ್ಬ ಸಾಯುವ ನಿರ್ಧಾರ ತೆಗೆದುಕೊಳ್ತಾನೆ ಅಂತ ಹೇಳಿದ್ರೆ ಎಷ್ಟು ಮನಸ್ಸನ್ನು ಕಟುವಾಗಿ ಮಾಡಿಕೊಂಡು ಸಾಯುವ ನಿರ್ಧಾರ ತೆಗೆದುಕೊಳ್ತಾನೆ. ಈ ಸಾವಿಗೆ ಹೊಣೆ ಈಶ್ವರಪ್ಪನವರೇ, ಅವ್ರನ್ನ ವಜಾ ಮಾಡಬೇಕು ಅಂತ ಹೇಳಿದ್ರಿ. ಸಚಿನ್ ಪಾಂಚಾಳ್ ಸಾವಿಗೂ ನೀವು ಹೊಣೆ ಆಗ್ಬೋದಲ್ಲ, ನೀವ್ಯಾಕೆ ಹೊಣೆ ಆಗಲ್ಲ? ನೀವೇ ಹೇಳಿದ ಮಾತನ್ನು ಒಮ್ಮೆ ನೀವು ಈಗಲೂ ಯೂಟ್ಯೂಬ್ನಲ್ಲಿ ಲಭ್ಯ ಇದೆ, ತೆಗೆದು ನೋಡಿ. ಒಂದು ರೀತಿಯಲ್ಲಿ ಒಂದೊಂದು ಜಿಲ್ಲೆನೂ ಒಬ್ಬೊಬ್ಬರು ರಿಪಬ್ಲಿಕ್ ಆಫ್ ಬನಾನಾ ರಿಪಬ್ಲಿಕ್ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದು ಕಲಬುರಗಿ ರಿಪಬ್ಲಿಕ್ಕು, ಇನ್ನೊಂದು ಬೆಳಗಾಂ ರಿಪಬ್ಲಿಕ್ಕು, ಇನ್ನೊಂದು ಕನಕಪುರ ರಿಪಬ್ಲಿಕ್ಕು, ಹೀಗೆ ಒಂದೊಂದು ಜಿಲ್ಲೆನೂ ಒಬ್ಬೊಬ್ಬರು ರಿಪಬ್ಲಿಕ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. 2025ರಲ್ಲಾದರೂ ಕೂಡ ಕಾನೂನು ಎಲ್ರಿಗೂ ಸಮಾನವಾಗಲಿ, ಸಂವಿಧಾನ ಎಲ್ರಿಗೂ ಅನ್ವಯಿಸಲಿ, ಬನಾನಾ ರಿಪಬ್ಲಿಕ್ಕು ಆಗದಂತಿರಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತೀನಿ. ಮುಖ್ಯಮಂತ್ರಿಗಳಾದ